ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ ಇವತ್ತು ಅದಿಂಗೆ. ಹಾಗೆ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಬೇಗ ಬೇಗ ತಿನ್ನಬೇಕು. ನನಗೆ ಈಗ ಕಾರ್ ಸರ್ವಿಸಿಗೆ ಹೋಗ್ಲಿಕ್ಕೆ ಉಂಟು. 8:30 ಆಚೆ ಹೋಗಬೇಕು. ಈಗ 9 ಗಂಟೆ ಆಚೆ ರೀಚ್ ಆಗಲಿಕ್ಕೆ ಹೇಳಿದ್ದಾರೆ. ಹಾಗೆ ಈಗ ಒಂದು ಚಹಾ ಕುಡಿದು ಇನ್ನು ಹೊರಡುವ. ಹಾಗೆ ಈಗ ನಾನು ಚಹಾ ಕುಡಿದು ಆದ್ಮೇಲೆ ಸಿಗ್ತೇನೆ. ಸೊ ಹೊರಡಿ ಆಗಿದೆ. ಇನ್ನು ಹೋಗುದು ಕಾರ್ ಸರ್ವಿಸಿಗೆ. 10 ಗಂಟೆ 8:30 ಆಗ್ತಾ ಬಂತು. ಅಲ್ಲಿ 9 ಗಂಟೆ ಹೆಚ್ಚಾಗುವಾಗ ರೀಚ್ ಆಗಬೇಕಂತೆ. ಮತ್ತು ಟ್ರಾಫಿಕಲ್ಲಿ ಸಿಕ್ಕಿದ್ರೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಈಗ ರಪ್ಪ ಒಂದು ಹೋಗಿ ಅದನ್ನೊಂದು ಹಾಕಿಸಿ ಬರೋ, ಇಲ್ಲದ್ರೆ ತುಂಬ ಪ್ರಾಬ್ಲಮ್ ಕೊಡ್ತುಂಟು. ಹಾಗೆ ಇನ್ನು ಹೋಗುವ. KPTಲ್ಲಿದ್ದೇನೆ. ಇಲ್ಲಿಗೆ ಹೋಗಿ ಸಿಕ್ಕುವ. ಇಲ್ಲಿ ಸರ್ವಿಸ್ ಸೆಂಟರ್ ರೀಚ್ ಆಗಿದ್ದೇನೆ. ಇನ್ನು ನೋಡುವ ಎಂತ ಹೇಳ್ತಾರೆ ಅಂತ ಇದ್ದೆ. ಈಗ ಎಂತ ಸರಿಯಾದೇ ಆಗ್ತದೆ. ಪುನಃ ನಾಲ್ದಿ ಆಗರ ಬರ್ಬೇಕು ನೋಡ. ಸರಿ ಆದ್ರೆ ಈಗ ಹೋಗೋಳಗೆ. ಇವತ್ತು ಸವರ್ಲಿಲ್ಲ ಮಾರೆ. ಅದು ಬಂದಿದೆ ಅಂತೆ. ಅದು ಮತ್ತೆ ಮಧ್ಯಾಹ್ನ ನನಗೆ ಗಾಡಿ ಇಟ್ಟು ಪುನಃ ಬರೋದು ತುಂಬಾ ಕಷ್ಟ. ಹಾಗೆ ಇನ್ನು ನಾಳೆ ಇಲ್ಲದ್ರೆ ನಾಳ್ದು ನೋಡ್ಬೇಕಷ್ಟೇ. ಹಾಗೆ ಈಗ ಇನ್ನು ಹೋಗುದು ಮನೆಗೆ. ನಂಗೊಂದು ಡ್ರೈವ್ ಆದಾಗ ಆಯ್ತು, ಮಾರ್ನಿಂಗ್ ಡ್ರೈವ್. ಅದನ್ನೇ ಮಾಡ್ತಿದ್ದೇನೆ. ಯಾಕಂದ್ರೆ ಬೇರೆಂತ ಸೀನ್ ಇಲ್ಲ ಮಾರೆ. ಅದಾಗಲಿಲ್ಲ, ಬರ್ಬೇಕಷ್ಟಂತೆ. ಇನ್ನು ನೋಡುವ, ಇನ್ನು ನಾಳೆ ಅಥವಾ ನಾಳ್ದು ಹೋಗಬೇಕು. ಇದೇ ಕೆಲಸ ಇದೆ. ಬಟ್ ನಂಗೊಂದು ಮಾರ್ನಿಂಗ್ ರೈಡ್ ಆದಾಗ ಆಯ್ತು, ಖುಷಿ ಆಗ್ತದೆ. ಇಲ್ಲದ್ರೆ ಮನೇಲಿ ಕೂತ್ಕೊಂಡು ಬೋರ್ ಇರ್ತದೆ. ಈಗ ಒಂದು ಹೊರಗೆ ಹೋಗ್ಲಿಕ್ಕೆ ಕೆಲಸ ಸಿಕ್ಕಿದೆ, ಹಾಗೆ ತೊಂದರೆ ಇಲ್ಲ. ಹಾಗೇನೆ ಇನ್ನು ನೋಡ್ಬೇಕಷ್ಟೇ. ಈಗ ನಾನು ಮನೆಗೆ ಹೋಗ್ತಿದ್ದೇನೆ. ಈಗ ಲಾಲ್ಬಾಗ್ ಆಚೆ ಇದ್ದೇನೆ. ಇನ್ನು ಎಲ್ಲಿಂದ ಹಾಗೆ ಆಚೆ ಸೈಡಿಂದ ಹೋಗುದು ಅಂತ ಹೇಳಿದ್ದೇನೆ. ಹಾಗೆ ಅದೇ ಹೋದದ್ದು ವೇಸ್ಟ್ ಆಗಲಿಲ್ಲ. ಇದು ವೀಡಿಯೋ ಮಾಡ್ಲಿಕ್ಕೆ ಆಯ್ತು. ಇನ್ನು ನೋಡುವ ಎಂತೆಲ್ಲ ಆಗ್ತದೆ ಅಂತ. ನನ್ನ ಮನೆಗೆ ರೀಚ್ ಆಗಿದ್ದೇನೆ. ಮನೆಗೆ ರೀಚ್ ಆಗಿ ಈಗ ಇನ್ನು ಹೋಗೋದು ಮೇಲೆ ಮಾಡಲಿಕ್ಕೆ. ಹಾಗೆ ಎಂತ ಯಾವುದಕ್ಕೆ ಹೋದ ಕೆಲಸ ಆಗ್ತದೆ. ಏನೆಂದರೆ ಶನಿವಾರ ಆಯಿತು. ಏ ಮಮ್ಮಿ, ಇದು ಮೇಲೆ ಜಿರಳೆ ಆಡಿದ್ರು ಗೊತ್ತಿಲ್ಲ. ಯಾವಾಗ ನಾನು ಬರುವಾಗ ಹಾಕಿದ್ದ ಬರ್ತದೆ. ಯಾವ್ದು ಮೇಲೆ ನೀರು ಹಾಕಿದ್ರ? ಮೇಲೆ ನೀರು ಹಾಕಿದ್ರ? ಎಲ್ಲ ಉಂಟು ನೀರು ನೀರು. ಜಿರಾಳೆ ಉಂಟು, ಜಿರಾಳೆ ಅವನು ಎಲ್ಲಿ ಉಂಟು? ಒಂದು ಸೆಕೆಂಡ್ ಆನ್ ಮಾಡಿ ಮತ್ತೆ. ಹಾಗೆ ಇದು ಅದೇ ಮೇಲೆ ಬಂದೇನೆ. ಈಗ ಇನ್ನು ಸ್ವಲ್ಪ ವರ್ಕ್ ಮಾಡಬೇಕು. ಮತ್ತೇನಂದರೆ ನಾನು ಆ್ಯಕ್ಚುಲಿ ಅದೇ ನನಗೆ ವೀಡಿಯೋಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೇನೆ. ನಾನು ಯಾವಾಗಲೂ ಅದೇ ನನಗೆ ಬೋರ್ ಹಿಡಿತದೆ. ಈಗ ವೆಲ್ಕಮ್ ಬ್ಯಾಕ್. ಅದು ತುಂಬ ಓಲ್ಡ್ ಆಯಿತು. ಏನಾದರೂ ಓಪನಿಂಗ್ ಶಾರ್ಟೆಲ್ಲ ಸ್ವಲ್ಪ ಚಂದದಲ್ಲಿ ಇರಬೇಕು. ಹಾಗೆಯೇ ಇನ್ನು ಅದೇ ಯೂಶ್ವಲ್ ನಾನೀಗ ಹ್ಯಾಂಡಲ್ಡಲ್ಲಿ ಮಾಡೋದು. ಇನ್ನು ಸ್ವಲ್ಪ ಸಿನಿಮ್ಯಾಟಿಕ್ ಅಥವಾ ಒಂದು ಬೇರೆ ಸ್ಟೈಲಿಶ್ ವೇಯಲ್ಲಿ ಒಂದು ಬ್ಲಾಗ್ ಮಾಡಬೇಕು ಅಂತ ಇಲ್ಲಿ ಆಸೆ ಇದೆ. ತುಂಬ ಇದಿತ್ತು. ನಾನು ಕೆಲವು ವೀಡಿಯೋಸನ್ನು ನೋಡಿದ್ದೇನೆ. ಹಾಗೆ ಇನ್ನೂ ಅದನ್ನು ಕಲಿಬೇಕು. ಅದನ್ನು ನನ್ನ ಬ್ಲಾಗ್ಗೆ ಅಪ್ಲೈ ಮಾಡಬೇಕಂತೇಳಿ ನಾನಿದ್ದೇನೆ. ನೋಡುವ, ಇನ್ನೊಂದು 2 ತಿಂಗಳಲ್ಲಿ ಅದನ್ನು ಮಿನಿ ಕಲಿತು ಹಾಗೆ ಬ್ಲಾಗ್ ಮಾಡುವ ಅಂತ ಹೇಳಿದ್ದೇನೆ. ಬಟ್ ಅದು ಒಂದು ಸಾಧಾರಣ 2 ತಿಂಗಳಲ್ಲ, ಒಂದು 2-3 ವೀಕ್ಸಲ್ಲೇ ಇದು ಮಾಡುವ ಅಂತ ಹೇಳಿದ್ದೇನೆ. ನೋಡಿ ಎಂತ ಆಗ್ತದೆ ಅಂತ. ಬಟ್ ಅದೇ ಇವತ್ತು ಎಂಥ ಕೆಲಸಕ್ಕೆ ಹೋದದ್ದು ಆಗಲಿಲ್ಲ. ಇನ್ನು ನಾನು ಹೋಗುದೇ ಒಂದು ದಸರಾ ಅಲ್ಲಿ ತನಕ ಹೋಗ್ಬೇಕು. ಅದೊಂದು ದೊಡ್ಡ ಕಷ್ಟ. ಅಲ್ಲಿ ತುಂಬ ಸ್ವಲ್ಪ ಬೆಳಿಗ್ಗೆ ಬೇಗ ಹೋಗಬೇಕು. ಹಾಗೆ ಈಗ ಅದೇ ಈಗ ಇನ್ನು ನಾನು ಕೆಲಸ ಮಾಡಿ ಮತ್ತೆ ಸಿಗ್ತೇನೆ. One eternity later. ನಾಲ್ದು ಇದು ಮಾಡಬೇಕು, ಚಿಕನ್ ಹರಿಯಾಲಿ.
ನಾನು ಈಗ ಎಲ್ಲ ಊಟ ಅದೆಲ್ಲ ಮಾಡಿ ಈಗ ಇನ್ನು ರೂಮಿಗೆ ಬಂದಿದ್ದೇನೆ. ಎಡಿಟಿಂಗ್ ಆಲ್ಮೋಸ್ಟ್ ಆಗಿದೆ. ಹಾಗೆ ಇವತ್ತು ಆ್ಯಕ್ಚುಲಿ ಎಂತ ವೀಡಿಯೋ ಮಾಡೋದು ಅಷ್ಟು ಗೊತ್ತಾಗಲಿಲ್ಲ ಎಂತ ಮಾಡಬೇಕು ಅಂತ. ಯಾಕೆ ಏನಂದರೆ ಮೇನ್ ನಂದು ವೀಡಿಯೋ ಫುಲ್ ಡಲ್ ಆಗ್ತುಂಟು. ಅದು ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಆದ ಕಾರಣ ಕೆಲವು ಶಾರ್ಟ್ಸ್ ಎಲ್ಲ ತೆಗೆದು ಅದರದ್ದೇ ಕಂಪೈಲೇಷನ್ ಹಾಕಿ ನಾನು ವೀಡಿಯೋ ಮಾಡ್ತಿದ್ದೇನೆ. ಹಾಗೆಯೇ ನನಗೆ ನೋಡೋಗೊಮ್ಮೆ ನನ್ನ ಕಾಂಟೆಂಟ್ ಬೋರ್ ಆಗ್ತದೆ. ಆದ ಕಾರಣ ಜಸ್ಟ್ ಡಾಕ್ಯುಮೆಂಟ್ ಫೇಸ್ ಅಲ್ಲ, ಹಾಗೆ ನಾನು ಡಾಕ್ಯುಮೆಂಟ್ ಮಾಡ್ತಿದ್ದೇನೆ, ಬಟ್ ಇನ್ನೂ ಇಂಪ್ರೂವ್ ಮಾಡಬೇಕು. ಹಾಗೆಯೇ ಈ ವಿಡಿಯೋಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಬೇರೆ ಎಂತ ತೋರಿಸ್ಲಿಕ್ಕಿಲ್ಲ, ಆದ ಕಾರಣ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.